12/12/2020 ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕಿನಲ್ಲಿ ಹೋತನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಒಬ್ಬ ಜನಮೆಚ್ಚಿದ ಮಗ. ಹೌದು, ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನ ಹೋತನಹಳ್ಳಿ ಗ್ರಾಮದಲ್ಲಿ 2 ವಾರ್ಡ್ನ ಅಭ್ಯರ್ಥಿ ಯೂನಿಸ್ ಸಾಬ್ ಕಮಲ್ ಸಾಬ್ ಕಲ್ಯಾಣ್ ಎಂಬುವವರು ಸುಮಾರು 20 ವರ್ಷದಿಂದ ಸಮಾಜ ಸೇವೆ ಮಾಡಿಕೊಂಡು ಬರುತ್ತಿದ್ದು, ಈ ಸಾರಿ ಇವರನ್ನ ಹೋತನಹಳ್ಳಿ 2ನೇ ವಾರ್ಡಿನ ಗ್ರಾಮ ಪಂಚಾಯಿತಿ ಅಭ್ಯರ್ಥಿಯನ್ನಾಗಿ ಅಲ್ಲಿಯ ಜನಗಳೇ ಆಯ್ಕೆ ಮಾಡಿ ಚುನಾವಣೆಗೆ ನಿಲ್ಲಿಸಿದ್ದಾರೆ. ಅಲ್ಲಿಯ ಜನರು ನಮ್ಮ ವರದಿಗಾರರಿಗೆ ದೂರವಾಣಿ ಮುಖಾಂತರ ಮಾತನಾಡಿ, ಸರ್, ತಾವು ಹೋತನಹಳ್ಳಿ ಗ್ರಾಮಕ್ಕೆ ಬರಬೇಕು ಎಂದು ಕೇಳಿಕೊಂಡ್ರು. ನಮ್ಮ ವರದಿಗಾರರಾದ ಡಿಎಂ ಹುಬ್ಬಳ್ಳಿ ಅವರು ಭೇಟಿ ನೀಡಿದಾಗ ಅಲ್ಲಿಯ ಜನರು ಯೂನುಸ್ ಸಾಬ್ ಕಮಲ್ ಸಾಬ್ ಕಲ್ಯಾಣ್ ರವರ ಬಗ್ಗೆ ಒಳ್ಳೆಯ ವ್ಯಕ್ತಿ, ಸಮಾಜಮುಖಿ, ಸಮಾಜ ಸೇವಕ, ಜನಗಳ ಕಷ್ಟಗಳಿಗೆ ಸ್ಪಂದಿಸುವ ಒಳ್ಳೆಯ ಅಭ್ಯರ್ಥಿಯನ್ನ ಈ ಸಾರಿ ನಾವು ಆಯ್ಕೆ ಮಾಡಿದ್ದು, ಅವರನ್ನ ನಾವು ಈ ಸಾರಿ ಆರಿಸಿ ತರುತ್ತೇವೆ ಎಂದು ಅಲ್ಲಿನ ಜನರು ನಮ್ಮ ವರದಿಗಾರರಲ್ಲಿ ಹೇಳಿಕೊಂಡರು. ನಂತರ ನಮ್ಮ ವರದಿಗಾರರು ಯೂನುಸ್ ಸಾಬ್ ಕಮಲ್ ಸಾಬ್ ಕಲ್ಯಾಣ್ ರವರನ್ನ ಗ್ರಾಮದ ಬಗ್ಗೆ ಹಾಗೂ ಜನರ ಬಗ್ಗೆ ಕೇಳಿದಾಗ ಅವರು, ನಾನು 20 ವರ್ಷದಿಂದ ಸಮಾಜ ಸೇವೆ ಮಾಡಿಕೊಂಡು ಬಂದಿದ್ದು, ಇಲ್ಲಿಯ ಜನಗಳ ಇಷ್ಟು ಪ್ರೀತಿ ವಿಶ್ವಾಸ ತೋರಿಸುತ್ತಿದ್ದು ನನಗೆ ತುಂಬಾ ಸಂತೋಷ ತಂದಿದೆ. ಹಾಗೆಯೇ ಇಲ್ಲಿ ಯಾವುದೇ ತರಹದ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ. ಹಾಗೆಯೇ ಇಲ್ಲಿಯ ಜನರು ಬಹಳ ಮುಗ್ಧರು. ಅವರು ನನ್ನ ಮೇಲೆ ಇಟ್ಟ ಪ್ರೀತಿಯನ್ನ ನಾನು ಉಳಿಸಿಕೊಳ್ಳಲು ಇದು ಒಂದು ಅವಕಾಶವನ್ನ ಕೊಟ್ಟಿರುವುದಕ್ಕೆ ನನಗೆ ತುಂಬಾ ಹರ್ಷವಾಗಿದೆ ಎಂದು ಹೋತನಹಳ್ಳಿ ಗ್ರಾಮ ಪಂಚಾಯಿತಿ ಜನಗಳ ಪ್ರೀತಿಯ ಅಭ್ಯರ್ಥಿಯಾದ ಯೂನುಸ್ ಸಾಬ್ ಕಮಲ್ ಸಾಬ್ ಕಲ್ಯಾಣ್ ರವರು ಮಾತನಾಡಿದ್ರು. ರಾಜಕೀಯದಲ್ಲಿ ಇದಾನ, ಕೆಟ್ಟದ್ದು ಒಳ್ಳೇದು ಗೊತ್ತಿದೆ. ಪಕ್ಷ ಯಾವ್ದು ಇಲ್ಲಿ ಪಕ್ಷ ಹಿಡಿದು ಮಾಡಲ್ರಿ. ಈಗ ಅವರು ಒಂದು ಪಕ್ಷಕ್ಕೆ ವೈಯಕ್ತಿಕ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಬಿಟ್ಟು ಒಳ್ಳೆ ತತ್ವ ಸಿದ್ಧಾಂತ ಗೆಲ್ತಾರ, ಯಾವುದೇ ಸಂಶಯ ಇಲ್ಲ. ಗೆಲ್ತಾರ ಅನ್ಸ್ತದೆ. ಜನ ಮೆಚ್ಕೋಬೇಕು. ಜನ ಮೆಚ್ತಾರ ಅಂತ ಗೆಲ್ತಾರೆ. ನಿಮ್ದು ಹೆಸರು? ನನ್ನ ಹೆಸರು ಬಸವರಾಜ್ ಅಂತ. ಬಸವರಾಜ್. ಅಡ್ಡ ಹೆಸರು? ಗೋವಣ್ಣವ್ರ ಅಂತ. ನಿಮ್ಮ ಹೆಸರು? ಮೊಹಮ್ಮದ್ ಕಾಸಿಂ ಕಲ್ಯಾಣ. ನಿಮ್ಮ ಪ್ರಾಪರ್ ಊರು? ಹೋತನಹಳ್ಳಿ. ಏನು ನಿಮ್ಮ ಒಂದು ಅನಿಸಿಕೆ ಏನಿದ್ರಿ? ಇಬ್ಬರು ಅಭ್ಯರ್ಥಿಯಲ್ಲಿ ಯಾರು ಗೆಲ್ಬೋದು? ಯೂನುಸ್ ಗೆಲ್ಬೋದು, 100% ಗೆಲ್ಬೋದು. ಏನು ಗೆಲ್ಲಕ್ಕೆ ಕಾರಣ ಏನು ಅಂತ? ಕಾರಣ ಅಂದ್ರೆ ಯಾವುದೋ ಒಂದು ಸಣ್ಣ ಸಮಸ್ಯೆ ಇದ್ರೂ ಬರ್ತಕ್ಕಂಥ ವ್ಯಕ್ತಿ ಅವನು. ಏನೇ ಆಗಲಿ ಸಣ್ಣ ಪುಟ್ಟ ಇಂಥವೆಲ್ಲ ಬಂದು ನೋಡಿ. ಆಮೇಲೆ ರಾಜಕೀಯ ಒಳಗೆ ಭಾಳ ಒಳಗೆ ಅದ್ರ ಪಕ್ಕಕ್ಕೆ ಮತ್ತು ಇದಕ್ಕೆ ಯಾವುದು ಜವಾಬ್ದಾರಿ ಹೆಂಗೆ ಪಾಲನೆ ಮಾಡಬೇಕು, ಪಾಲನೆ ಉತ್ತರ ಏನು ಮಾಡಬೇಕು ಅನ್ನಂಥದ್ದು ಒಂದು ಸುಟ್ಟಾಗ ಭಾಳ ಇದು ಐತಿ. ಜನ ಈಗ ಯಾವುದು ಅವ್ರಿಗೆ ಒಂದು ಇದನ್ನಿಲ್ಲ, ಹುದ್ದೆ ಇಲ್ಲ ಅಂದ್ರು ಜನರ ಬಗ್ಗೆ ಹುದ್ದೆ ಇಲ್ಲ ಅಂತಂದ್ರು ಅರ್ಧ ರಾಜಕಾರಣಿ ಮಾಡಂಗ. ಪಂಚಾಯತಿ ಒಳಗೆ ಇಡಿಯೋ ಆಗಲಿ ಯಾವುದಾಗಲಿ ಉತ್ತರ ಕೊಡಕ್ಕೆ ಸಿದ್ಧ ಅದ. ಅಪೋಸಿಷನ್ ಕ್ಯಾಂಡಿಡೇಟ್ ಬಗ್ಗೆ ಏನು ಹೇಳ್ತೀರಿ? ಅಪೋಸಿಷನ್ ಕ್ಯಾಂಡಿಡೇಟ್ ನಿಂತಾರ ಅವರು. ಅದರಲ್ಲಿ ಇಲ್ಲ ಅಂತ ಗೆಲ್ಲಲಕ್ಕ ಇಲ್ಲ, ಇದು ಗೆಲ್ಬೋದು. ಪಕ್ಕ ಗೆಲ್ತಿದ್ವಿ ಅನ್ನೋದು 100% ಗೆಲ್ತಾನೆ. वार्ड नंबर? दो नंबर क्या? यहाँ कौन कौन इलेक्शन ठहरे हैं? सर किसका ये लग रहा तुमने? क्या वो क्या गारंटी कौन सा वगैरह नाम ऐसा यूनुस आएंगे क्या? जामुन का पाएंगे? क्या हम बोल सकते हैं सर? पब्लिक का हिसाब से तो कौन अच्छे इसके अंदर यहाँ नाम वाले से लेगा? दोनों जन वैसे है। तुम्हारा नाम क्या? यहाँ कैसा लग रहा? अच्छा लग रहा जी। अच्छा लग रहा अगर बोले तो हमारे यूनुस साहब है देखो, थोड़ा उधर इधर जाके जरा नुरतेड़े साले उनको जरा अनुभव है? अनुभव बहुत है, काम करेगा थोड़ा उनको चीज चुनने का आना करने का भी बहुत दिन से ये भी है। क्या नाम है आपको बोल रहे हैं? इनको जीत बुलाना कर तुम्हारा है। किनको बोले? हमारे यूनुस साहब को चाना करेगा तुम्हारा भी है नहीं बोलो? ಯಂಗ್ ಪಾರ್ಟಿ ಹುಡುಗರು ಅದ ಆರ್ಸ್ ಬಂದ್ರೆ ಅಭಿವೃದ್ಧಿ ಮಾಡ್ತಾರ ಅನ್ನೋದು ನಿಮ್ಗೊಂದು ಕನ್ಫರ್ಮ್ ಇದೆ. ಮತ್ತೊಬ್ಬರು ಇದಾರಲ್ಲ, ಅವರ ಪೂಜೆ ಯಾರು? ಅವರ ಪೂಜೆ ಜಾಮೂನ್ ಕೊಪ್ಪು ನಿಸಾರಾಮ. ಅವ್ರ ಬಗ್ಗೆ ಏನದು? ಅವ್ರ ಬಗ್ಗೆನೂ ಒಳ್ಳೆಯವ್ರಿ. ಅವರು ಗೆಲ್ಲಬೇಕಂತೇಳಿ ಇದು ಮಾಡಿದ್ದಾರೆ. ಅವರು ಗೆಲ್ಲಬೇಕು. ನಿಮ್ಮ ಒಂದು ವೈಯಕ್ತಿಕ ಅಭಿಪ್ರಾಯ? ನಮ್ಮ ಯೂನುಸ್ ಸರ್ ಗೆಲ್ಲಬೇಕಂದ್ರೆ ನಿಮ್ಮ ಆಸೆ. ಹೋತನಹಳ್ಳಿ ಗ್ರಾಮ, ಹೌದಲ್ಲ? ಹೆಸರು ನಿಮ್ಮ? ಜಬೀವುಲ್ಲಾ ರೀ. ಜಬೀವುಲ್ಲಾ. ವಾರ್ಡ್ ನಂಬರ್ ಎಷ್ಟು? 2. ಇಲ್ಲಿ ಇವರು ಸ್ಪರ್ಧೆ ಮಾಡ್ಯಾರ ಯೂನುಸ್ ಅವರು. ಸ್ಪರ್ಧೆ ಮಾಡಿ. ಮತ್ತು ಅವ್ರ ಅಪೋಸ್ ಯಾರು ಮಾಡ್ಯಾರ? ನಿಸಾರ್ ಅಹಮದ್ ಜಾಮೂನ್ ಕೊಪ್ಪ. ಯೂನುಸ್ ಅವ್ರ ಬಗ್ಗೆ ಅನಿಸಿಕೆ ಏನು? ನಿಸಾರ್ ಅಹಮದ್ ಜಾಮೂನ್ ಕೊಪ್ಪರ ಬಗ್ಗೆ ನಿಮ್ಮ ಅನಿಸಿಕೆ ಏನು?
ಎರಡು ಮಂದಿ ಚಲೋನ ರೀ. ಚಲೋ ಅದ. ಯಾರು ಬಂದ್ರೆ ಒಳ್ಳೇದು ಅದ್ರಾಗ ನಿಮ್ಗೆ? ಅದ್ರಾಗ ನಾವು ಹೆಂಗೆ ಹೇಳೋದು, ಜನ ಏನು ಮಾಡ್ತಾರೆ ಅದು ಇಬ್ರು ಇಕ್ಕಲ್ಲೇ ಇರ್ತಾರೆ, ಯಾವ್ದು ಪ್ರಾಬ್ಲಮ್ ಇಲ್ಲ. ಏನಿಲ್ಲ. ಇನ್ನೂ ಸರ ಪ್ರಪ್ರಥಮ ಮಾಡ್ಯಾರ. ಹಾಂ ಇವರು ನಿಸಾರ್ ಅಹಮದ್ ಇದಕ್ಕೆ ಮೊದಲು ಮಾಡಿದ್ರ ಅವರು ಈಗ ಹೊಸದಾಗಿ ಮಾಡ್ಯಾರ. ಹೊಸದಾಗಿ ಮಾಡ್ಯಾರ. ನಿಮ್ಮ ಮನಸ್ಸಿನ ಪ್ರಕಾರ ಇಲ್ಲಿ ಒಂದು ಬಿಗ್ ಫೈಟ್ ನಡೆಯುವಂತ ಸಂದರ್ಭ ಇದೆ. ಇಬ್ಬರಿಗೆ ಸಮಬಲ ಯಾರ್ದಂತ ಹೇಳಲಿಕ್ಕೆ ಬರಂಗಿಲ್ಲ. ಇಬ್ರು ಮನಸ್ಸು ಮಾತ್ರ ಒಳ್ಳೆ ಇದ್ದಾವ. ಎರಡು ಮಂದಿ ಒಳ್ಳೆ ಬೇರೆ ಏನಾರ ನಿಮ್ಗೆ ಏನಿದೆ, ಎರಡು ಮಂದಿ ಚಂದ. वार्ड नंबर 2 होतनहल्ली ग्राम शिग्गांव तालुकु। भैया आपका नाम क्या है? मेरा नाम हाबू। ये कौन सा गांव है? जिला हवेली तालुक शिग्गांव। होतनहल्ली गांव में कितना वार्ड है? होतनहल्ली गांव में 3 या 2? दो वार्ड में। क्या कौन कौन ठहरे हैं इलेक्शन के लिए? यहाँ यूनुस कल्याण निसार अहमद जामन को। दोनों में कौन से कैंडिडेट अच्छे लगते हैं? हमारा दोनों अच्छे देखो सर, दोनों भी अच्छे। मतलब तुम्हें किसे देना चाहते हैं? वो देना चाहते अगर बोल तो हमारे दिल की मर्जी हो। अभी हमें जरा फैसला कर लेते उसके बारे में। नहीं कर ले अभी? नहीं कर लेंगे अभी। दोनों भी नए से ठहरे हैं? दोनों के भी ऊपर मर्जी है। अब तुम्हें क्या एक फाइनल अभी नहीं करे? अभी नहीं करे फाइनल। उसके बाद में इंशाल्लाह करने बोलने का इरादा है। यही से इसके वाले वार्ड वाले 2 लोग ये वार्ड वाले ಸ್ಪರ್ಧೆ ಮಾಡ್ಯಾರಲ್ರಿ, ಯಾರ್ಯಾರು ಹೆಸರೇನು? ಯೂನುಸ್ ಕಲ್ಯಾಣ್ ರೀ, ನಿಸಾರ್ ದ್ಯಾಮನ್ ಕೊಪ್ಪ. ನಿಮ್ಮೊಂದು ನಮ್ಮ ಮನಸ್ಸು ನೋಡ್ರಿಪ್ಪ, ನಮಗೂ ನಿಸಾರ್ ದ್ಯಾಮನ್ ಕೊಪ್ಪ ಅವನು ಏನು ಕೆಟ್ಟ ಮಾಡಿಲ್ಲ. ಅಲ್ಲಿಂದ ಯೂನುಸ್ ಕಲ್ಯಾಣ್ ಅವನು ಏನು ಕೆಟ್ಟ ಮಾಡಿಲ್ಲ. ನಮ್ಗೆ 2 ಮಂದಿ ಚಲೋನ ಮಾಡ್ಕೊಂತ ಬಂದಾರೆ. ಈಗ ನೋಡ್ರಿಪ್ಪ, 2 ಮಂದಿ ಚಲೋನ ಅದಾರ ಅವರಿಗೆ. ನಮ್ಗೆ ನಾವು ಇನ್ನೂ ಅದ್ರ ಬಗ್ಗೆ ಡಿಸಿಷನ್ ತೊಗೊಂಡಿಲ್ಲ. ಅದ್ರ ಬಗ್ಗೆ ಇನ್ನೂ ಡಿಸಿಷನ್ ಏನನ್ನ ತೊಗೊಂಡ ನಾವು ತೀರ್ಮಾನ ಮಾಡ್ತೀವಿ. ಇಬ್ಬರದಾಗ ಯಾವ ಒಂದು ಅಭ್ಯರ್ಥಿ ನಿಮ್ಮ ಒಂದು ಅನಿಸಿಕೆ? ನೋಡ್ರಿಪ್ಪ, ಅದು ಇನ್ನೂ ಡಿಸಿಷನ್ ಮಾಡಿಲ್ಲ ನಾವು. ನಮ್ಗೆ 2 ಮಂದಿ ಸಮಾನ ಅದ ರೀ. ಅವರು 2 ಮಂದಿ ಏನು ಹಂಗ ಅಂತ ಕೆಟ್ಟ ದಂಧೆ ಏನು ಮಾಡಿಲ್ಲ. 2 ಮಂದಿ ಎಷ್ಟು ಅದ ರೀ ಟೋಟಲ್ ಇಲ್ಲಿ ವೋಟಿಂಗ್? ಇಲ್ಲಿ ವೋಟಿಂಗ್ ನೋಡ್ರಿಪ್ಪ, ಅಷ್ಟು ಇದಿಲ್ಲ. ನಾವು 700 ಚಿಲ್ಲರ ಅದ್ರ ಅಂತ. ನಿಮ್ದು? ನಮ್ದು ಹೆಸರು ಮಲಿಕ್ ದ್ಯಾಮನ್ ಕೊಪ್ಪ ಅಂತೇಳಿ. ಇವ್ರು ದ್ಯಾಮನ್ ಕೊಪ್ಪ ರಿಲೇಷನ್? ಇವರು ಅವ್ರ ಬಗ್ಗೆ ನಿಮ್ಗೆ ಕಾಕ ಆಗ್ಬೇಕು, ಅಣ್ಣ ಆಗ್ಬೇಕು? ಅವ್ರು ದೊಡ್ಡಪ್ಪನ ಮಗ. ದೊಡ್ಡಪ್ಪನ ಮಗನ ಬಗ್ಗೆ ಏನು ಅನಿಸಿಕೆ ನಿಮ್ದು? ನಮ್ದು ಏನು ಅನಿಸಿಕೆ, ಗೆಲುವು ಜಯಂತಿ ಬರ್ಬೇಕನ್ನೋದು ಅನಿಸಿಕೆ. ಪ್ರಯತ್ನ ಮಾಡ್ತೀವಿ. ಅಣ್ಣಾರ ಅವ್ರು ಇರೋದು ಅವರು ಅಭ್ಯರ್ಥಿಗಳು ಚಲೋನು. ಅವರು ರಿಲೇಷನ್ ನಮ್ದು. ಅವರು ರಿಲೇಷನ್ ಮಾಡಷ್ಟು ಪ್ರಯತ್ನ ಮಾಡೋದು. ಯಾರು ಹಣೆ ಬರ್ದಾಗಿದೆಯೋ ಅವ್ರು ಬಂದೇ ಬರ್ತಾರೆ. ನೋಡಾಕಂತೀರಿ ನೀವು, ರಸ್ತೆ ಗಟ್ರೆ ಯಾವುದು ಸರಿಯಾಗಿ ನಿರ್ಮಾಣ ಆಗಿಲ್ಲ. ಅದಕ್ಕೋಸ್ಕರ ಈ ಒಂದು ವಾರ್ಡನ್ನು ಅಭಿವೃದ್ಧಿ ಪಡಿಸಬೇಕು. ಗ್ರಾಮ ಪಂಚಾಯತಿಂದ ಏನು ಸೌಕರ್ಯ ಸಿಗ್ತಾವೋ ಎಲ್ಲ ಸೌಕರ್ಯವನ್ನು ತಂದು ಇಲ್ಲಿ ಗ್ರಾಮವನ್ನು ಅಭಿವೃದ್ಧಿ ಪಡಿಸಬೇಕು. ಆಮೇಲೆ ಸರ್ಕಾರದಿಂದ ಬರ್ತಕ್ಕಂಥ ಯಾವುದೇ ಅನುದಾನ, ಯಾವುದೇ ಒಂದು ಕೆಲಸ ಆಗಲಿ ತಂದು ಮಾಡಬೇಕಂತ ಹೇಳಿ ಒಂದು ಆಸೆ ಇದೆ. ಇಲ್ಲಿ ಕೆಲಸ ಮಾಡಬೇಕು, ವಾರ್ಡ್ ಅಭಿವೃದ್ಧಿ ಪಡಿಸಬೇಕು, ಈ ಊರು ಅಭಿವೃದ್ಧಿ ಪಡಿಸಬೇಕು ಅನ್ನೋ ಒಂದು ಉದ್ದೇಶ ಇದೆ. ಅದಕ್ಕೋಸ್ಕರ ಈ ಗ್ರಾಮ ಪಂಚಾಯತಿ ಚುನಾವಣೆಗೆ ನಾನು ಸ್ಪರ್ಧೆ ಮಾಡ್ತಾಯಿದ್ದೆ. ಇದಕ್ಕೆ B4ದಲ್ಲಿ ಯಾವುದರ ಸ್ಥಾನಮಾನ ಇತ್ತು ನಿಮಗೆ? ಯಾವುದರ ಸಂಘಟನೆ ಒಳಗೆ? ಈಗ ನಾನು ರತ್ನ ಭಾರತ ರೈತ ಸಮಾಜದ ಶಿಗ್ಗಾಂವ್ ತಾಲೂಕಿಗೆ ಅಧ್ಯಕ್ಷ ಇದ್ದೀನಿ. ಅಧ್ಯಕ್ಷರಾಗಿ ರೈತರ ಬಗ್ಗೆ ಹೋರಾಟ ಮಾಡಿ, ಹೋರಾಟ ಮುಖಾಂತರ ರೈತರಿಗೆ ಒಳ್ಳೆ ಕೆಲಸವನ್ನು ಕಲ್ಪಿಸಿಕೊಟ್ಟಿದ್ದೀನಿ. ಮತ್ತು ನಾನು ಯಾವುದೇ ಅಧಿಕಾರದಲ್ಲಿ ಇಲ್ಲ ಅಂದ್ರೂ ಸಹ ಜನರ ಅಪೇಕ್ಷೆ ಮೇರೆಗೆ ಒಳ್ಳೆ ಕೆಲಸವನ್ನು ಮಾಡಿದ್ದೀನಿ. ಅದಕ್ಕೋಸ್ಕರ ನನಗೆ ಆಸೆ ಇದೆ, ಜನ ಈ ಸಲ ನನಗೆ ಆರಿಸಿ ತರ್ತಾರಂತೇಳಿ ಭಾವನೆ ಇದೆ. ಪಕ್ಕಾ ಗ್ಯಾರಂಟಿ ಇದೆ. ಜನರ ಮೇಲೆ ನನಗೆ ನಂಬಿಕೆ ಇದೆ, ವಿಶ್ವಾಸ ಇದೆ. ಆ ಪ್ರಕಾರ ನನಗೆ ಆರಿಸಿ ತರ್ತಾರೆ. ಕ್ಷೇತ್ರದಲ್ಲಿ ಒಟ್ಟು ಟೋಟಲ್ ಎಷ್ಟು ವೋಟಿಂಗ್? ಕ್ಷೇತ್ರದಲ್ಲಿ ಒಟ್ಟು 733 ವೋಟಿಂಗ್ ಇದೆ. ಎಲ್ಲ ಮನೆಗೆ ಭೇಟಿ ಕೊಟ್ಟರೆ? ಹಾಂ, ಮನೆಗೆ ಭೇಟಿ ಕೊಟ್ಟಿದ್ದೀನಿ. ಜನ ಸ್ಪಂದನೆ ಕೊಟ್ಟಿದ್ದಾರೆ. ನಾವು ನಿಮ್ಗೆ ಆರಿಸಿ ತರ್ತೀವಿ ಅಂತೇಳಿ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ಚುನಾವಣೆಯನ್ನು ಸ್ಪರ್ಧೆ ಮಾಡ್ತೀನಿ. ತುರ್ತು ಸ್ಪಂದನ ವ್ಯವಸ್ಥೆ
112ಕ್ಕೆ ಚಾಲನೆ. ಕರೆ ಮಾಡಿದ 10 ನಿಮಿಷದ ಒಳಗಾಗಿ ದೊರಕಲಿದೆ ಪೊಲೀಸ್ ಸೇವೆ. ಹೌದು, ತುರ್ತು ಸಂದರ್ಭದಲ್ಲಿ ಪೊಲೀಸ್, ಅಗ್ನಿಶಾಮಕ, ಆಂಬ್ಯುಲೆನ್ಸ್ಗಾಗಿ ಕರೆ ಮಾಡಲು ತುರ್ತು ಸ್ಪಂದನ ವ್ಯವಸ್ಥೆ ಸಂಖ್ಯೆ 112ಕ್ಕೆ ಚಾಲನೆ ನೀಡಲಾಗಿದೆ. ಕರೆ ಮಾಡಿದ 15 ಸೆಕೆಂಡುಗಳಲ್ಲಿ ಕರೆ ಸ್ವೀಕರಿಸಿ 10 ನಿಮಿಷದ ಒಳಗಾಗಿ ಅಗತ್ಯ ಪೊಲೀಸ್ ನೆರವು ಒದಗಿಸಲಾಗುವುದು. ಸಾರ್ವಜನಿಕರು ಇದರ ಉಪಯೋಗ ಪಡೆದುಕೊಳ್ಳಬೇಕು ಎಂದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಲಾಬುರಾಮ್ ಹೇಳಿದರು. ಹುಬ್ಬಳ್ಳಿಯ ಚನ್ನಮ್ಮಾರು ವೃತ್ತದ ಬಳಿ ತುರ್ತು ಸ್ಪಂದನ ವ್ಯವಸ್ಥೆ ಸಂಖ್ಯೆ 112ಕ್ಕೆ ನಿಯೋಜಿಸಲಾಗಿರುವ ಹೊಯ್ಸಳ ಗಸ್ತು ವಾಹನಗಳಿಗೆ ಚಾಲನೆ ನೀಡಿ ನಂತರ ಉಪನಗರ ಪೊಲೀಸ್ ಠಾಣೆಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಸರ್ಕಾರದ ನಿರ್ದೇಶನದಂತೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ 15 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 15 ತುರ್ತು ಸ್ಪಂದನ ವ್ಯವಸ್ಥೆ ವಾಹನಗಳನ್ನು ನಿಯೋಜಿಸಲಾಗಿದೆ. ಈ ವಾಹನಗಳು 24 ಗಂಟೆಯೂ ಕಾರ್ಯನಿರ್ವಹಿಸಲಿವೆ. ಕರೆ ಬಂದ ತಕ್ಷಣ ಸ್ಥಳಕ್ಕೆ ಧಾವಿಸುವ ಪೊಲೀಸ್ ತಂಡವು ಅಗತ್ಯ ಸಹಾಯ ಒದಗಿಸುವುದು. ಸಾರ್ವಜನಿಕರು ಪೊಲೀಸ್ ದೂರುಗಳಿಗೆ ಸಂಬಂಧಿಸಿದಂತೆ ನೇರವಾಗಿ 112ಕ್ಕೆ ಕರೆ ಮಾಡಬಹುದು. ತುರ್ತು ಸ್ಪಂದನ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಆಪ್ ಕೂಡ ಲಭ್ಯವಿದೆ. ಗೂಗಲ್ ಪ್ಲೇ ಸ್ಟೋರ್ ಮೂಲಕ 112 ಇಂಡಿಯಾ ಮೊಬೈಲ್ ಆಪ್ ಸಹ ಡೌನ್ಲೋಡ್ ಮಾಡಿಕೊಳ್ಳಬಹುದು. 112 HUBDWD@gmail.comಗೆ ಮೇಲ್ ಮಾಡಿ ಸಹ ದೂರು ಸಲ್ಲಿಸಬಹುದಾಗಿದೆ ಎಂದರು. ಈ ಸಂದರ್ಭದಲ್ಲಿ ಅಪರಾಧ ಮತ್ತು ಸಂಚಾರ ವಿಭಾಗದ ಡಿಸಿಪಿ RD ಬಸರ್ಗಿ ಸೇರಿದಂತೆ ಇತರೆ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಿರತ ಗ್ರಾಮ ಪಂಚಾಯಿತಿ ಸಹಾಯಕ ಚುನಾವಣಾ ಅಧಿಕಾರಿ ನಿಧನ. ಹೌದು, ಹುಬ್ಬಳ್ಳಿ ತಾಲೂಕು ನೂಲ್ವಿ ಗ್ರಾಮ ಪಂಚಾಯಿತಿ ಸಹಾಯಕ ಚುನಾವಣಾ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ RH ರಾಠೋಡ್ ನಿಧನರಾಗಿದ್ದಾರೆ. ಆನಂದನಗರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ದೈಹಿಕ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ RH ರಾಠೋಡ್ ಅವರನ್ನ ನೂಲ್ವಿ ಗ್ರಾಮ ಪಂಚಾಯಿತಿ ಸಹಾಯಕ ಚುನಾವಣೆ ಅಧಿಕಾರಿಯಾಗಿ ನೇಮಿಸಲಾಗಿತ್ತು. ಇಂದು ಬೆಳಗ್ಗೆ 10 ಗಂಟೆಗೆ ಚುನಾವಣೆ ಕರ್ತವ್ಯಕ್ಕೆ ತೆರಳುವ ವೇಳೆ ಉನ್ಕಲ್ ಬಸ್ ನಿಲ್ದಾಣದ ಸಮೀಪ ಮೂರ್ಛೆ ಹೋಗಿ ಕುಸಿದು ಬಿದ್ದಿದ್ರು. ನಂತರ ಕಿಮ್ಸ್ ಆಸ್ಪತ್ರೆಗೆ ಸಾಗಿಸುವ ದಾರಿ ಮಧ್ಯೆಯಲ್ಲಿಯೇ ಅಸುನೀಗಿದ್ದಾರೆ. ನೂಲ್ವಿ ಗ್ರಾಮ ಪಂಚಾಯಿತಿ ಚುನಾವಣೆ ಅಧಿಕಾರಿ ಉಪನ್ಯಾಸಕ ಅಶೋಕ್ S ಗಡಾದ್ ಈ ಕುರಿತು ಹುಬ್ಬಳ್ಳಿಯ ಗ್ರಾಮೀಣ ತಹಸೀಲ್ದಾರ್ ಅವರಿಗೆ ದೂರವಾಣಿ ಮೂಲಕ ವಿಷಯ ತಿಳಿಸಿದ್ದಾರೆ. ಗ್ರಾಮೀಣ ತಹಸೀಲ್ದಾರ್ ಪ್ರಕಾಶ್ ನಾಸಿ ಹಾಗೂ ನಗರ ತಹಸೀಲ್ದಾರ್ ಶಶಿಧರ್ ಮಾಡ್ಯಾಳ್ ಅವರು ಕಿಮ್ಸ್ ಆಸ್ಪತ್ರೆಗೆ ತೆರಳಿ ಮೃತರ ಕುಟುಂಬ ವರ್ಗದವರಿಗೆ ಸಾಂತ್ವನ ಹೇಳಿದರು. ಚುನಾವಣೆ ತುರ್ತು ಕಾರ್ಯದ ನಿಮಿತ್ತ ದೈಹಿಕ ಶಿಕ್ಷಕ ರಾಜೇ ಸಾಬ್ ನದಾಬ್ ಅವರನ್ನ ಸಹಾಯಕ ಚುನಾವಣಾ ಅಧಿಕಾರಿಯಾಗಿ ನೇಮಿಸಲಾಗಿದೆ.